ತುಮಕೂರಿಗರೇ, ಉತ್ತಮ ಆರೋಗ್ಯ ನಿಮ್ಮದಾಗಬೇಕಾ? ನಿಮಗಾಗಿಯೇ ನೂತನ ನೇಚರ್ ಎಸೆನ್ಷಿಯಲ್ ಘಟಕ ಲೋಕಾರ್ಪಣೆ. ಇಲ್ಲಿ ಅನೇಕ ರೋಗಗಳಿಗೆ ಸಿಗುತ್ತೆ ನೈಸರ್ಗಿಕ ಔಷಧ. ಎಸ್, ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ, ಅಪೌಷ್ಟಿಕ ಆಹಾರ ಸೇರಿದಂತೆ ನಾನಾ ಕಾರಣಗಳಿಂದ ಜನರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಅಷ್ಟೇ ಯಾಕೆ, ಚಿಕ್ಕ ವಯಸ್ಸಿಗೆ ಬಿಪಿ, ಶುಗರ್, ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗ್ತಾ ಇದ್ದು ಚಿಕ್ಕ ಚಿಕ್ಕ ವಯಸ್ಸಿಗೆ ಉಸಿರನ್ನ ನಿಲ್ಲಿಸುತ್ತಿದ್ದಾರೆ. ಬಹಳಷ್ಟು ಮಂದಿ ದೀರ್ಘಕಾಲದ ರೋಗದಿಂದ ಬಳಲ್ತಾ ಇದ್ದು ನೈಸರ್ಗಿಕ ಔಷಧಗಳಿಂದ ರೋಗವನ್ನ ಗುಣಪಡಿಸಿಕೊಳ್ಳಬಹುದಾಗಿದೆ. ಹೀಗಾಗಿ ತುಮಕೂರಿನ ಜನರ ಆರೋಗ್ಯಕ್ಕಾಗಿ ನೈಸರ್ಗಿಕ ಔಷಧಿಗಳನ್ನು ಒದಗಿಸುವ ಸಲುವಾಗಿ ಹೊಸದಾಗಿ ನೇಚರ್ ಎಸೆನ್ಷಿಯಲ್ ಅನ್ನ ಲೋಕಾರ್ಪಣೆ ಮಾಡಲಾಗಿದೆ. ಹೌದು, ತುಮಕೂರು ನಗರದಲ್ಲಿ ಮೊಟ್ಟ ಮೊದಲನೆಯ ಘಟಕವಾಗಿ ನೇಚರ್ ಕ್ಯೂರ್ ಎಸೆನ್ಷಿಯಲ್ ಅನ್ನ ಪ್ರಾರಂಭ ಮಾಡಲಾಗಿದ್ದು ಅನೇಕ ಕಾಯಿಲೆಗಳಿಗೆ ನೈಸರ್ಗಿಕ ಔಷಧಿಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ನಗರದ ಎಸ್ಐಟಿ ಮುಖ್ಯ ರಸ್ತೆಯ ಕೇಕ್ ಪ್ಯಾಲೇಸ್ ಮುಂಭಾಗದಲ್ಲಿ ಶರತಿ ನೇಚರ್ ಕ್ಯೂರ್ ಎಸೆನ್ಷಿಯಲ್ ಘಟಕವನ್ನ ತೆರೆಯಲಾಗಿದ್ದು ಅದ್ದೂರಿಯಾಗಿ ಲೋಕಾರ್ಪಣೆ ಮಾಡಲಾಯಿತು. ತುಮಕೂರಿನ ಪ್ರತಿಷ್ಠಿತ ಆಡಿಟರ್ ಆಗಿರುವ ಶಶಿಧರ್ ಅವರ ಪುತ್ರಿ ಡಾಕ್ಟರ್ ಅನ್ನಪೂರ್ಣ ಅವರು ಈ ಶರತಿ ನೇಚರ್ ಕ್ಯೂರ್ ಎಸೆನ್ಷಿಯಲ್ ಅನ್ನ ತೆರೆಯಲಾಗಿದ್ದು ಹಿರೇಮಠದ ಮಠಾಧ್ಯಕ್ಷರಾದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಅವರು ಟೇಪ್ ಕತ್ತರಿಸುವ ಮೂಲಕ ನೇಚರ್ ಕ್ಯೂರ್ ಎಸೆನ್ಷಿಯಲ್ ಅನ್ನ ಉದ್ಘಾಟನೆ ಮಾಡಿ ಶುಭ ಹಾರೈಸಿದ್ರು. ಇನ್ನು ನೂತನ ನೇಚರ್ ಎಸೆನ್ಷಿಯಲ್ ಉದ್ಘಾಟನೆ ಹಿನ್ನೆಲೆ ಬೆಳಗ್ಗೆಯಿಂದ ವಿಶೇಷ ಪೂಜೆ, ಹೋಮ, ಹವನವನ್ನ ನೆರವೇರಿಸಿದ್ದು ಸ್ನೇಹಿತರು, ಕುಟುಂಬಸ್ಥರು, ಹಿತೈಷಿಗಳಿಂದ ನೂತನ ಘಟಕಕ್ಕೆ ಭೇಟಿಯನ್ನ ನೀಡಿ ಡಾಕ್ಟರ್ ಅನ್ನಪೂರ್ಣ ಅವರಿಗೆ ಶುಭ ಕೋರಿದ್ರು. ಇನ್ನು ನೂತನ ಶರತಿ ನೇಚರ್ ಕ್ಯೂರ್ ಎಸೆನ್ಷಿಯಲ್ ಘಟಕವನ್ನ ಉದ್ಘಾಟಿಸಿ ನೂತನ ಘಟಕದಲ್ಲಿ ಹಿರೇಮಠದ ಮಠಾಧ್ಯಕ್ಷರಾದ ಶಿವಾನಂದ ಶಿವಾಚಾರ್ಯರು ಔಷಧಿಯನ್ನ ಖರೀದಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ತುಮಕೂರಿಗೆ ಮೊಟ್ಟಮೊದಲು ಆರಂಭವಾಗಿ ಈ ಘಟಕ ತುಮಕೂರಿಗೆ ಕೊಡುಗೆಯಾಗಿದ್ದು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದ್ರು. ಇವತ್ತು ನಮ್ಮ ತುಮಕೂರು ಮಹಾನಗರದಲ್ಲಿ ಒಂದು ನೂತನವಾಗಿ ಶರತಿ ನೇಚರ್ ಕ್ಯೂರ್ ಈ ಒಂದು ಮಳಿಗೆ ಉದ್ಘಾಟನೆ ಆಗ್ತಾ ಇದೆ. ಈಗಾಗಲೇ ನಾವು ಈ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಅನ್ನಪೂರ್ಣ ಈ ಒಂದು ವಿನೂತನ ಕೊಡುಗೆಯನ್ನು ನಮ್ಮ ತುಮಕೂರಿಗೆ ಕೊಡ್ತಾ ಇದ್ದಾಳೆ. ಇದು ತುಮಕೂರಿಗೆ ತುಂಬ ಹೊಸದು. ಇಂಡಿಯಾದಲ್ಲೇ ಇದು ಎರಡನೇದು ಅಂತ ನಮಗೆ ಈಗ ಮಾಹಿತಿ ಸಿಕ್ತು. ಸೊ ಇಂಥ ಒಂದು ಅದ್ಭುತವಾದಂತಹ ಸಾಹಸಕ್ಕೆ ಅನ್ನಪೂರ್ಣ ಕೈ ಹಾಕಿದ್ದು ನಮಗೆ ತುಂಬ ಖುಷಿಯಾಗಿದೆ. ಈಗಾಗಲೇ ಅವಳು ನ್ಯಾಚುರೋಪತಿ ಕೋರ್ಸ್ಗಳನ್ನ ಪೂರ್ತಿ ಮಾಡಿದ್ದಾಳೆ. ಅವಳು ಇವಾಗ ಎಕ್ಸ್ಪೀರಿಯನ್ಸ್ಗಾಗಿ ಬೇರೆ ಆಸ್ಪತ್ರೆಗೆ ಹೋಗ್ತಾ ಇದ್ದಾಳೆ. ಈ ಒಂದು ಅವಧಿನಲ್ಲಿ ನಮ್ಮ ತುಮಕೂರಿನಲ್ಲಿ ಇದೊಂದು ಶರತಿ ಅನ್ನುವಂತಹ ಶೀರ್ಷಿಕೆ ಅಡಿನಲ್ಲಿ ಈ ಒಂದು ನ್ಯಾಚುರೋಪತಿ ಮತ್ತು ನೇಚರ್ ಕ್ಯೂರ್ ಆಗುವಂಥ ಒಂದು ಮಳಿಗೆನ ನಾವು ಭಾಳ ಪ್ರೀತಿಯಿಂದ, ಅಭಿಮಾನದಿಂದ ಉದ್ಘಾಟನೆ ಮಾಡಿದ್ದೀವಿ. ಸೊ ಅನ್ನಪೂರ್ಣ ಅವಳು ತುಂಬ ಪ್ರತಿಭಾನ್ವಿತೆ, ಅವಳು ಕವಿ, ತುಂಬ ಇಂಟೆಲಿಜೆಂಟು. ಸೊ ಅವಳು ತನ್ನ ಚಿಕ್ಕ ಮಗುವಾಗಿಂದಲೂ ಕೂಡ ಏನಾದರೂ ಒಂದು ಹೊಸತನ್ನು ಮಾಡಬೇಕು, ಹೊಸತನ್ನು ಬರೀಬೇಕು, ಕ್ರಿಯೇಟಿವಿಟಿ ಇದೆ ಅವಳಲ್ಲಿ. ಸಿ ಈಸ್ ಇನ್ನೋವೇಟಿವ್. ಸೊ ಆ ನಿಟ್ಟಿನಲ್ಲಿ ಇವತ್ತು ಅವಳು ಈ ಕೋರ್ಸನ್ನು ಪೂರೈಸಿಬಿಟ್ಟು ಇವತ್ತು ತುಮಕೂರಿಗೆ ಬಂದು ಇಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದು ಭಾಳ ಖುಷಿಯಾಗಿದೆ. ಅವ್ರ ತಂದೆ ಶಶಿಧರ್ ಅವರು ಮತ್ತು ತಾಯಿ ಭಾರತಿಯವರು ಮತ್ತು ಅವ್ರ ಅಜ್ಜಿ, ಅವ್ರ ಅಜ್ಜ ಮಲ್ಲಿಕಾರ್ಜುನರವರು ಅವ್ರನ್ನ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆ ಮನೆಯ ಮುದ್ದಿನ ಮಗಳಿವಳು, ಆ ಮನೆಯ ಮುದ್ದಿನ ಮಗಳು. ಅವರೆಲ್ಲರ ಪ್ರೀತಿ ಅಭಿಮಾನವನ್ನು ಉಂಡು ಬೆಳೆದವಳು ಮತ್ತು ಅವರ ಒಂದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕೆ ತಕ್ಕನಾಗಿ ಅವಳು ಚೆನ್ನಾಗಿ ಓದಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾಳೆ. ನಮಗಂತೂ ತುಂಬ ಖುಷಿಯಾಗಿದೆ. ಈ ಶರತಿಯಲ್ಲಿ ಏನೋ ಇವೆಲ್ಲ ಜೋಡಿಸಿರೋದೇನಿದೆಯಲ್ಲ, ಈ ಜೋಡಿಸಿರೋದೇ ಭಾಳ ಮನಸ್ಸಿಗೆ ತುಂಬ ಹಿತ ಅನ್ನಿಸ್ತದೆ. ಎಲ್ಲಿ ಏನು ಭಾಳ ತಲೆ ಕೆಡಿಸ್ಕೊಳ್ಳುವಂಗಿಲ್ಲ. ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ಆಗಿದೆ. ಯಾರೇ ಒಬ್ಬರು ಒಳಗೆ ಬಂದರೂ ಕೂಡ ಯಾವುದಕ್ಕೆ ಏನು ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ಕ್ಲೀನ್ ಆ್ಯಂಡ್ ನೀಟಾಗಿ ತುಂಬ ಅಚ್ಚುಕಟ್ಟಾಗಿದೆ. ಭಾಳ ಖುಷಿಯಾಗುತ್ತೆ. ನಮ್ಮ ಅಭಿಪ್ರಾಯದಲ್ಲಿ ಇದು ಅನ್ನಪೂರ್ಣ ನಮ್ಮ ತುಮಕೂರಿಗೆ ಕೊಡ್ತಾ ಇರತಕ್ಕಂಥ ಒಂದು ಕೊಡುಗೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇನ್ನು ಎಸ್ಡಿಎಂ ಸೇರಿ ನಾನಾ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಡಾಕ್ಟರ್ ಅನ್ನಪೂರ್ಣ ಅವರು ತುಮಕೂರಿನಲ್ಲಿ ಶರತಿ ನೇಚರ್ ಕ್ಯೂರ್ ಎಸೆನ್ಷಿಯಲ್ ಘಟಕವನ್ನ ತೆರೆದಿದ್ದು
ಕೆಮ್ಮು, ಶೀತ, ಅಸ್ತಮಾ, ಗ್ಯಾಸ್ಟ್ರಿಕ್, ಮೈಗ್ರೇನ್, ಪಿಸಿಒಡಿ, ಮೊಡವೆ ಕಲೆ, ಋತುಸ್ರಾವದ ನೋವು, ತಲೆಹೊಟ್ಟು ಸೇರಿ ನಾನಾ ಕಾಯಿಲೆಗಳಿಗೆ ನೈಸರ್ಗಿಕವಾಗಿ ಔಷಧಿಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅನ್ನಪೂರ್ಣ. ನಾನು BNYS ನ್ಯಾಚುರೋಪತಿ ಡಿಗ್ರಿನ SDM ಕಾಲೇಜ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಉಜಿರೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ನಾನಿವಾಗ ಕರೆಂಟ್ಲಿ ಕ್ಷೇಮವನದಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ಸೊ ಶರತಿ ನೇಚರ್ ಕ್ಯೂರ್ ಬಂದು ಎಸೆನ್ಷಿಯಲ್ ಆಯಿಲ್ಸ್ ಅರೋಮಾಥೆರಪಿ ಅಂತ ನ್ಯಾಚುರೋಪತಿಲಿ ಒಂದು ಥೆರಪಿ ಇದೆ. ಸೊ ಏನಂದರೆ ಎಸೆನ್ಷಿಯಲ್ ಆಯಿಲ್ಸ್ನ ನಾವು ಥೆರಪ್ಯೂಟಿಕ್ ಯೂಸ್ ಆಗಿ ಇದು ಮಾಡ್ತಿದ್ದೀವಿ. ನಮ್ಮಲ್ಲಿ ಜಾಯಿಂಟ್ ಪೇಯ್ನ್ಗೆ, ಮಸಲ್ ಪೇಯ್ನ್ಗೆ, ಮೈಗ್ರೇನ್, ವೆರಿಕೋಸ್ ವೇನ್, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಆ್ಯಂಡ್ ಪೀರಿಯಡ್ಸ್ ಪೇಯ್ನ್, ಇರ್ರೆಗ್ಯುಲರ್ ಪೀರಿಯಡ್ಸ್, ಆಮೇಲೆ ಫೇಸ್ ಪ್ಯಾಕ್ ಕೂಡ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಆಮೇಲೆ ಇನ್ಹೇಲರ್ಸ್ ಕೂಡ ಇದೆ. ಆಮೇಲೆ ನಮ್ಮಲ್ಲಿ ವೀಟ್ ಗ್ರಾಸ್ ಪೌಡರ್, ಮಡ್ ಪ್ಯಾಕ್ ಎಲ್ಲ ಇದೆ. ಸೊ ಎವ್ರಿಥಿಂಗ್ ನ್ಯಾಚುರೋಪತಿ ರಿಲೇಟೆಡ್ ಏನೇನು ಎಸೆನ್ಷಿಯಲ್ಸ್ ನಮಗೆ ಥೆರಪ್ಯೂಟಿಕ್ಕಿಗೆ ಬೇಕು ಎಲ್ಲ ಇನ್ಕ್ಲೂಡ್ ಆಗಿದೆ. ಇವತ್ತು ಶರತಿ ನೇಚರ್ ಕ್ಯೂರ್ ಎಸೆನ್ಷಿಯಲ್ಸ್ ಅಂತ ನಾವು SIT ಬ್ಯಾಕ್ ಗೇಟ್ ಕಿಕ್ ಪ್ಯಾಲೇಸ್ ಆಪೋಸಿಟ್ ಗ್ರ್ಯಾಂಡ್ ಓಪನಿಂಗ್ ಮಾಡಿದ್ದೀವಿ. ಸೊ ಎಲ್ಲರೂ ವಿಸಿಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಡಾಕ್ಟರ್ ಅನ್ನಪೂರ್ಣ ಅವರು ತುಮಕೂರು ನಗರದ ಮಹೇಶ್ PU ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು, ಬಳಿಕ SGM ಕಾಲೇಜು ಸೇರಿ ಹಲವು ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದು, ಈಗ ತುಮಕೂರಿನಲ್ಲಿ ಶರತಿ ನೇಚರ್ ಕೇರ್ ಘಟಕವನ್ನ ಉದ್ಘಾಟನೆ ಮಾಡಿದ್ದು, ನಮ್ಮ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿ ಇಷ್ಟು ದೊಡ್ಡ ಮಟ್ಟಿಗೆ ಓದಿ ನೂತನ ಘಟಕವನ್ನ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಎಂದು ಮಹೇಶ್ PU ಕಾಲೇಜಿನ ಪ್ರಾಂಶುಪಾಲರಾದ ವಿದ್ಯಾ ಪಟೇಲ್ ಹಾರೈಸಿದ್ರು. Very good morning, Tumkurians. It's a proud moment for a principal to be a principal of Mahesh PU College. My student, she has completed her PU in her 2020 batch, and she has completed her naturopathy from a Ujre SDM College, and today she has opened a shop in a SIT where she has wanted to introduce her products there. It's a best, and it's a best treatment for the pain and other reliefs there. It's a very proud moment for me to share this information with the Tumkurians. Thank you very much. ಇನ್ನು ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ದೀಪಕ್ ಮಾತನಾಡಿ, ನೂತನ ಘಟಕ ಪ್ರಾರಂಭಿಸಿರುವುದು ಸಂತೋಷದ ವಿಷಯ. ಪ್ರಾಕೃತಿಕ ಔಷಧಿ ಘಟಕ ಉದ್ಘಾಟಿಸಿರುವುದು ಸಂತೋಷ ತಂದಿದೆ ಎಂದು ಶುಭ ಹಾರೈಸಿದ್ರು. ಶರತಿ ನೇಚರ್ ಕೇರ್ ಇವತ್ತು ತುಮಕೂರಿನಲ್ಲಿ ನೂತನವಾಗಿ ಒಂದು ಹೊಸ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಏನು ಅಂದರೆ ನ್ಯಾಚುರೋಪತಿಗೆ ಸಂಬಂಧಪಟ್ಟಂಗೆ, ಅಂದರೆ ಇಂಗ್ಲೀಷ್ ಮೆಡಿಷನ್ ಅಲ್ಲ, ಇದು ನ್ಯಾಚುರೋಪತಿ. ಈಗ ನಾನು ಕೆಲವನ್ನ ಯೂಸ್ ಮಾಡಿದ್ದೀವಿ, ಶೀತಕ್ಕೆ, ತಲೆನೋವಿಗೆ, ಇದೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ನಮ್ಮ ತುಮಕೂರಿನ ಗ್ರಾಹಕರು ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಶಶಿಯವರು ಇದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ಅವರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಹೆಚ್ಚಿನ ಸಂಸ್ಥೆಗಳನ್ನು ಅವರು ಕೊಡುಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಇನ್ನು ಶರತಿ ನೇಚರ್ ಕ್ಯೂರ್ ಎಸೆನ್ಷಿಯಲ್ ಘಟಕಕ್ಕೆ ಶಾಸಕ ಜ್ಯೋತಿ ಗಣೇಶ್ ಸೇರಿ ಹಲವು ಮಂದಿ ಭೇಟಿ ನೀಡಿ ಶುಭ ಹಾರೈಸಿದ್ರು. ಒಟ್ನಲ್ಲಿ ತುಮಕೂರಿನಲ್ಲಿ ನೈಸರ್ಗಿಕ ಔಷಧಿ ಕೇಂದ್ರವನ್ನ ಲೋಕಾರ್ಪಣೆ ಮಾಡಿದ್ದು, ತುಮಕೂರಿಗರು ಇದರ ಸದುಪಯೋಗವನ್ನ ಪಡೆದು ಆರೋಗ್ಯವನ್ನ ಸುಧಾರಿಸಿಕೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.